ರಾಜೇಂದ್ರ ಹತ್ಯೆ ಸುಪಾರಿಯ ಡೀಲ್ ಬಯಲಾಗಿದ್ದೇ ರೋಚಕ. ಇಬ್ಬರು ಮಹಿಳೆಯರಿಂದ ಸುಪಾರಿಯ ಸಂಚು ಹೊರಬಿದ್ದಿದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ. ಡೀಲ್ ಸ್ಕೆಚ್ ಹೊರಬೀಳೋದಕ್ಕೆ ಯಶೋಧ ಹಾಗೆ ಪುಷ್ಪ ಕಾರಣ. ಇವರಿಬ್ರು ಯಾರು ಅನ್ನೋದನ್ನು ನೋಡೋಣ. ಸುಪಾರಿ ವಿಚಾರವನ್ನ ಯಶೋಧಾಳಿಗೆ ತಿಳಿಸಿದ್ದು ಗುಂಡ ಯಾರು? ಸೋಮನ ಸಹಚರ, ಹಾಗೆ ಯಶೋಧಾಗೆ ಲವರ್ ಕೂಡ. ನಂತರ ಪುಷ್ಪಾಳಿಗೆ ಡೀಲ್ ಬಗ್ಗೆ ಈ ಯಶೋಧ ಹೇಳಿರ್ತಾರೆ. ಗುಂಡನ ಲವರ್ ಯಶೋಧ ಅವರು ಪುಷ್ಪ ಅನ್ನುವಂತ ಮಹಿಳೆಗೆ ಈ ಡೀಲ್ ವಿಚಾರವನ್ನ ಹೇಳಿರ್ತಾರೆ. ಪುಷ್ಪ ಬಗ್ಗೆ ನಿಮಗೆ ಗೊತ್ತೇ ಇದೆ, ಸೋಮನ ಅತ್ಯಾಪ್ತ ಗೆಳತಿಯಾಗಿ ಕಾಣಿಸ್ಕೊಂಡವರು. ಅದಾದ ನಂತರ ಅವರ ನಡುವಿನ ವೈಮನಸ್ಸು ಇವೆಲ್ಲವೂ ಕೂಡ ಈ ಡೀಲ್ ಹೊರಗಡೆ ಬರೋ ಹಾಗೆ ಮಾಡ್ತು. ಗುಂಡ ಅನ್ನೋನು ಸೋಮನ ಆಪ್ತ. ಆತ ಈ ಎಲ್ಲ ವಿಚಾರಗಳನ್ನ ಏನ್ ಡೀಲ್ ಮಾಡ್ಕೊಂಡಿದ್ದಾರೆ, ಸುಪಾರಿ ವಿಚಾರ, ಹಣ, ಇದೆಲ್ಲ ವಿಚಾರವನ್ನ ತನ್ನ ಪ್ರಿಯತಮೆ ಆಕೆಯ ಬಳಿ ಹೇಳ್ಕೊಂಡಿರ್ತಾಳೆ. ಯಶೋಧ ಅಂತ ಲವರ್, ಇವರು ಗುಂಡನ ಲವರ್, ಅವ್ರ ಜೊತೆ ಮಾತುಕತೆ ಆಗ್ಬೇಕಾದ್ರೆ ಇದೆಲ್ಲ ವಿಚಾರಗಳು ಹೊರಬಂದಿರುತ್ತೆ. ಆ ನಂತರದಲ್ಲಿ ಯಶೋಧ ಹೋಗಿ ಪುಷ್ಪಾಳಿಗೆ ವಿಚಾರವನ್ನ ತಿಳಿಸ್ತಾಳೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಸೋಮ ಮುಂದಾಗಿದ್ದ. MLC ರಾಜೇಂದ್ರ ಜೊತೆಗೆ ರೌಡಿ ಪ್ರಿನ್ಸಿಯನ್ನ ಎತ್ತೋದಕ್ಕೂ ಕೂಡ ಸ್ಕೆಚ್ ಹಾಕಲಾಗಿತ್ತು. ಮೊದಲಿಗೆ ರಾಜೇಂದ್ರನನ್ನ ಮುಗಿಸೋದಕ್ಕೆ 70 ಲಕ್ಷ ಡೀಲ್ ಕೂಡ ಆಗಿತ್ತು. ಬೆಂಗಳೂರಿನಿಂದ ಸುಪಾರಿ ಪಡೆದಿದ್ದಂತ ರೌಡಿ ಸೋಮ ಬೆಂಗಳೂರಿನವರಿಂದ ಡೀಲ್ ವಿಚಾರವಾಗಿ ಬೇರೆ ರೌಡಿಗಳನ್ನ ಭೇಟಿ ಕೂಡ ಮಾಡಿದ್ದಂತ ವಿಚಾರಗಳು ಗೊತ್ತಾಗ್ತಾ ಇದೆ. ರೌಡಿ ಮೋಹಿತ್ ಹಾಗೆ ಮಧುಗಿರಿ ಮಲ್ಲೇಶ್ ಭೇಟಿಯನ್ನ ಮಾಡಿದ್ದ ಸೋಮ. ನಂತರ ಸಹಚರ ಗುಂಡಾ ಜೊತೆಗೂ ಸೋಮ ಈ ಬಗ್ಗೆ ಮಾತುಕತೆಯನ್ನ ನಡೆಸಿರ್ತಾನೆ. MLC ರಾಜೇಂದ್ರನನ್ನ ಮುಗಿಸೋದಕ್ಕೆ ಮಾತುಕತೆಗಳಾಗಿರುತ್ತೆ, ಜೊತೆಗೆ 70 ಲಕ್ಷಕ್ಕೆ ಡೀಲ್ ಆಗಿರುತ್ತೆ. ಅದರ ಜೊತೆಗೆ ಈ ರೌಡಿ ಶೀಟರ್ ಪ್ರಿನ್ಸಿಯನ್ನ ಕೂಡ ಮುಗಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇವೆಲ್ಲ ವಿಚಾರವನ್ನ ಬೆಂಗಳೂರಿನವರಿಂದ ಸುಪಾರಿಯನ್ನ ಮಾಡುವಂತ ವಿಚಾರ ಎಲ್ಲ ಚರ್ಚೆ ಆಗಿರುತ್ತೆ. ಅದಾದ ನಂತರ ಗುಂಡನ್ ಜೊತೆಗೆ ಮಾತನಾಡ್ತಾನೆ ಸೋಮ. ಈ ಸೋಮ ಹೇಳಿದಂತ ವಿಚಾರವನ್ನ ಗುಂಡ ತನ್ನ ಲವರ್ಗೆ ಹೇಳ್ತಾನೆ. ಈ ರೀತಿಯಾಗಿ ಎಲ್ಲವೂ ಕೂಡ ಲೀಕ್ ಆಗಿದೆ. ಸ್ಪಷ್ಟವಾಗಿ ಪುಷ್ಪ ಹಾಗೆ ಒಬ್ಬ ರಾಕಿ ಅನ್ನುವಂತ ಯುವಕ ಮಾಡಿರುವಂತ ಫೋನ್ ಕಾನ್ವರ್ಸೇಷನ್ ನಲ್ಲಿ ಇದೆಲ್ಲಾ ಮಾತುಗಳು ಬಂದಿದೆ. ಪ್ರಿನ್ಸಿಯನ್ನ ಕೊಲ್ಲೋದು ಸುಪಾರಿ ಆಗಿರೋದು, ಹಾಗೆ MLC ರಾಜೇಂದ್ರ ಅವರ ಹತ್ಯೆಗೆ ಸ್ಕೆಚ್ ಹಾಕಿರೋದು, ಯಾವಾಗ ಈ ಹಿಂದೆ ಸ್ಕೆಚ್ ಹಾಕಲಾಗಿತ್ತು, ಅದು ಹೇಗೆ ಫೇಲ್ ಆಯಿತು, ಆ ನಂತರದಲ್ಲಿ ಯಾರ್ಯಾರ ಜೊತೆಗೆ ಈ ಹತ್ಯೆಗೆ ಹತ್ಯೆಯ ಸುಪಾರಿಗೆ ಸಂಬಂಧಪಟ್ಟಾಗಿ ಮಾತುಕತೆ ಆಗಿದೆ, ಇವೆಲ್ಲವನ್ನ ಕೂಡ ಪುಷ್ಪ ರಾಕಿ ಅನ್ನೋ ಯುವಕನ ಜೊತೆಗೆ ಫೋನ್ನಲ್ಲಿ ಎಲ್ಲವನ್ನ ಕೂಡ ಹೇಳ್ತಾಳೆ. ಸೋಮನ ಪ್ಲಾನ್ ಏನಾಗಿತ್ತು, ಆತ ಯಾರ್ಯಾರನ್ನ ಬಳಸ್ಕೊಳ್ತಾ ಇದ್ದಾನೆ ಅನ್ನೋದಾಗಿಯೂ ಕೂಡ ಹೇಳ್ತಾಳೆ. ರಾಜೇಂದ್ರ ಜೊತೆಗೆ ಈ ಪ್ರಿನ್ಸಿ ಕೊಲೆಯ ಸ್ಕೆಚ್ ಯಾಕೆ? ರೌಡಿ ಪ್ರಿನ್ಸಿ ಮೇಲೆ ರೋಹಿತ್ಗೆ ದ್ವೇಷ ಇತ್ತು. ರೋಹಿತ್ ಶಿಷ್ಯ ಪೊಲಾರ್ಡ್ನನ್ನ ಪ್ರಿನ್ಸಿ ಕೊಂದಿರ್ತಾನೆ. ಹೀಗಾಗಿ ಪ್ರಿನ್ಸಿಯನ್ನ ಎತ್ತೋದಕ್ಕೆ ಸೋಮನಿಗೆ ರೋಹಿತ್ ಕೇಳಿದ್ದ. MLC ರಾಜೇಂದ್ರ ಕೊಲೆಗೆ ನಾವು ಸಾಥ್ ಕೊಡ್ತೀವಿ, ಪ್ರಿನ್ಸಿಯನ್ನ ಎತ್ತೋದಕ್ಕೆ ನೀನ್ ಸಾಥ್ ಕೊಡು ಅಂತ ರೋಹಿತ್ ಕೇಳಿರ್ತಾನೆ. ಯಾವ ರೀತಿಯಾಗಿ ಡೀಲ್ ಆಗಿರುತ್ತೆ ನೋಡಿ. ಮೊದಲು MLC ರಾಜೇಂದ್ರನ ಕತೆ ಮುಗಿಸೋಣ, ಆ ನಂತರ ರೌಡಿ ಪ್ರಿನ್ಸಿಯನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕೋಣ ಅಂತೆಲ್ಲ ಮಾತುಕತೆ ಆಗಿತ್ತು. ಆದ್ರೆ ಪುಷ್ಪಾಳಿಂದಾಗಿ ಸೋಮನ ಎಲ್ಲಾ ಪ್ಲಾನ್ ವಿಫಲವಾಗುತ್ತೆ. ಪುಷ್ಪ ಎಲ್ಲವನ್ನ ಕೂಡ ಹೇಳ್ತಾಳೆ, ಹಿಂಗಿದೆ ಪ್ಲಾನ್ಸ್ ಅಂತ. ಅಲ್ಲಿ MLC ರಾಜೇಂದ್ರ ಮಾತ್ರ ಅಲ್ಲ, ಅವ್ರ ಜೊತೆಗೆ ರೌಡಿ ಪ್ರಿನ್ಸಿಯ ಕೊಲೆಗೂ ಕೂಡ ಸ್ಕೆಚ್ ಹಾಕಿದ್ ಯಾಕೆ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇದೆ. ರೌಡಿ ಪ್ರಿನ್ಸಿ ಮೇಲೆ ರೋಹಿತ್ಗೆ ದ್ವೇಷ ಇರುತ್ತೆ. ರೋಹಿತ್ ಶಿಷ್ಯ ಪೊಲಾರ್ಡ್ನನ್ನ ಕೊಂದಿದ್ದಂತ ಪ್ರಿನ್ಸಿಯನ್ನ ಕೊಲ್ಲೇಬೇಕು ಅಂತ ರೋಹಿತ್ ಸೋಮನ ಸಹಾಯವನ್ನ ಕೇಳ್ತಾರೆ. ಆ ಹೆಸರು ಪ್ರೆಸ್ಸಿ ಅಂತ. MLC ರಾಜೇಂದ್ರ ಕೊಲೆಗೆ ನಾವು ಸಾಥ್ ಕೊಡ್ತೀವಿ, ಪ್ರೆಸ್ಸಿಯನ್ನೇ ಎತ್ತೋದಕ್ಕೆ ನೀವು ಸಾಥ್ ಕೊಡಿ ಅಂತೆಲ್ಲ ಮಾತುಕತೆ ಆಗಿರುತ್ತೆ.